ಹಾಯ್ ಹಲೋ ಫ್ರೆಂಡ್ಸ್. ಇವತ್ತು ಡಾನ್ ಆಫ್ ದ ಪ್ಲಾನೆಟ್ ಆಫ್ ದ ಏಪ್ಸ್ ಮೂವಿ ರಿವ್ಯೂ 50 ವ್ಯೂಸ್ ಬಂದಿದೆ. ರೈಸ್ ಆಫ್ ದ ಪ್ಲಾನೆಟ್ ಆಫ್ ದ ಏಪ್ಸ್. ಸೊ ಅದರ ನೆಕ್ಸ್ಟ್ ಪಾರ್ಟ್ ಕಂಟಿನ್ಯೂ ಮಾಡೋಣ ಅಂತ ರಿವ್ಯೂ ಮಾಡ್ತಿದ್ದೀನಿ. ಈ ಮೂವಿಯಲ್ಲಿ ಎಲ್ಲರೂ ಒಗ್ಗಟ್ಟಾದಮೇಲೆ ಕೋಬಾಗೆ ಹ್ಯೂಮನ್ಸ್ ಮೇಲೆ ಸೇಡಿರುತ್ತೆ. ಆ ಸೇಡು ಕೊನೆಗೆ ಅವರವರಲ್ಲೇ ಜಗಳ ತಂದಿಡುತ್ತೆ. ಫಸ್ಟಿಗೆ ಈ ಸೀನಲ್ಲಿ ಓಪನ್ ಆಗದೆ ಸ್ವಲ್ಪ ಗ್ರೂಪ್ ಆಫ್ ಪೀಪಲ್ಸು ಕಾಡಿನಲ್ಲಿ ಎಂಟ್ರಿ ಆದಾಗ ಸಡನ್ನಾಗಿ ಅವ್ರ ಎದುರಿಗೆ ಏಪ್ಸ್ ಬಂದುಬಿಡ್ತವೆ. ಅವ್ರು ಎದುರುಕೊಂಬಿಟ್ಟು ಒಂದು ಏಪ್ನ ಸಾಯಿಸಿಬಿಡ್ತಾರೆ. ಅವ್ರು ಯಾವ ಉದ್ದೇಶಕ್ಕೆ ಬಂದಿದ್ದಾರೆ ಅಂತಂದರೆ, ಆ ಡ್ಯಾಮಿಂದು ರೆಡಿ ಮಾಡೋಕ್ಕೆ, ಡ್ಯಾಮ್ ಕೆಟ್ಟೋಗಿರುತ್ತೆ, ಆ ಡ್ಯಾಮ್ನ ರೆಡಿ ಮಾಡಿ ಅದರಿಂದ ಪವರ್ ಸೋರ್ಸ್ ರೆಡಿ ಮಾಡೋಕ್ಕೋಸ್ಕರ ಬಂದಿರ್ಬೋದು. ಅದು ನನಗೆ ಅಷ್ಟು ಕ್ಲಾರಿಟಿ ಇಲ್ಲ, ಅದು ನಾನು ಇಂಗ್ಲೀಷಲ್ಲಿ ನೋಡಿದ್ದು. ಅದನ್ನು ರೆಡಿ ಮಾಡೋಕ್ಕೋಸ್ಕರ ಬಂದಿದ್ದು. ಆದರೆ ಅವ್ರು ಸಡನ್ನಾಗಿ ಆ ಏಪ್ಸ್ ಮಾತಾಡೋದು ನೋಡಿಬಿಟ್ಟು ಎದುರುಕೊಂಡು ಸಾಯಿಸಿಬಿಡ್ತಾರೆ ಒಂದನ್ನು. ಅಷ್ಟೊತ್ತಿಗೆ ಸೀಸರ್ ಬಂದು ಹೋದ್ರೆ ಹೋಗಲಿ ಅಂತ ಬಿಟ್ಕೊಟ್ಬಿಡ್ತಾನೆ. ಆದರೆ ಕೋಬ ಸಾಯಿಸ್ಬೇಕಂತಲೇ ನೋಡ್ತಿರ್ತಾನೆ ಅವ್ರನ್ನ. ಕೋಬ ಅವಾಗಿಂದ ಸ್ಟಾರ್ಟ್ ಆಗುತ್ತೆ, ಹ್ಯೂಮನ್ಸ್ನ ಸೀಸರ್ ಭಾಳ ಇಷ್ಟಪಡ್ತಿದ್ದಾರೆ ಅಂತ. ಆವಾಗ ಕೋಬ ಅವ್ರನ್ನ ಫಾಲೋ ಮಾಡ್ಕೊಂಡು ಹೋದಾಗ ಅವ್ರು ಆಲ್ರೆಡಿ ರೆಡಿಯಾಗಿರ್ತಾರೆ ಯುದ್ಧಕ್ಕೋಸ್ಕರ, ನಮ್ಮ ಏಪ್ಸ್ನ ಸಾಯಿಸೋಕ್ಕೋ. ಅದನ್ನು ಬಂದು ಹೇಳಿದ್ರೂ ಸೀಸರ್ ಅಷ್ಟು ಅರ್ಥ ಮಾಡ್ಕೊಳೋದಿಲ್ಲ. ಹ್ಯೂಮನ್ಸ್ ಒಳ್ಳೆಯವರು ಅಂತಲೇ ಹೇಳ್ತಿರ್ತಾನೆ. ಕೋಬ ಇದನ್ನೆಲ್ಲ ನೋಡೋಕ್ಕಾಗದೆ ಒಂದು ಟೈಮಲ್ಲಿ ಸೀಸರ್ನ ಗುಂಡಿಟ್ಟು ಕೊಂದುಬಿಡ್ತಾನೆ. ಆದರೆ ಅದು ಯಾರಿಗೂ ಗೊತ್ತಿರೋದಿಲ್ಲ, ಅದು ಸೀಸರಿಗೆ ಬಿಟ್ಟು. ಆ ಹ್ಯೂಮನ್ಸ್ ಸೀಸರ್ಗೆ ಹೆಲ್ಪ್ ಮಾಡಿ ಅವನ್ನ ಬದುಕಿಸ್ತಾರೆ. ಅಷ್ಟೊತ್ತಿಗೆ ಕೋಬ ಅಲ್ಲಿರೋ ಎಲ್ಲ ಏಪ್ಸ್ನ ಮೈಂಡ್ ವಾಶ್ ಮಾಡಿ ಹ್ಯೂಮನ್ಸ್ ಮೇಲೆ ಅಟ್ಯಾಕ್ ಮಾಡಿಬಿಟ್ಟಿರ್ತಾನೆ. ಫುಲ್ಲು ಧ್ವಂಸ ಮಾಡಿಬಿಟ್ಟಿರ್ತಾನೆ. ಎಷ್ಟೋ ಏಪ್ಸ್ ಸತ್ತೋಗಿರ್ತಾರೆ, ಎಷ್ಟೋ ಹ್ಯೂಮನ್ಸ್ ಸತ್ತೋಗ್ಬಿಟ್ಟಿರ್ತಾರೆ. ಆದರೆ ಸೀಸರಿಗೆ ಮಾತ್ರ ಗೊತ್ತು ಇದು ಕೋಬ ಕೆಟ್ಟವನು ಅಂತ. ಕೋಬ ಏಪ್ಸ್ ಮಾತು ಕೇಳಲಿಲ್ಲ ಅಂದರೆ ಏಪ್ಸ್ನೇ ಸಾಯಿಸ್ತಿದ್ದ, ಅವನ ಮಾತು ಕೇಳಿಲ್ಲ ಅಂದರೆ. ಕೋಬ ಅವನು ರೂಲ್ ಮಾಡೋಕ್ಕೆ ಅಂತ ಸ್ಟಾರ್ಟ್ ಮಾಡ್ತಾನೆ, ಅವನೇ ಲೀಡರಾಗಿ. ಅಷ್ಟರಲ್ಲಿ ಸೀಸರ್ ಬಂದು ಅವನ್ನ ಹೊಡೆದಾಕಿ ಸಾಯಿಸಿಬಿಡ್ತಾನೆ. ಆದರೆ ಆವಾಗಿಂದ ಇನ್ನೊಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಆ ಹ್ಯೂಮನ್ಸ್ ಒಬ್ಬ ಲೀಡರ್ ಇರ್ತಾನೆ. ಆ ಲೀಡರ್ ನಾರ್ತ್ ಸೋಲ್ಜರ್ಸ್ನ ಕಾಲ್ ಮಾಡಿಬಿಟ್ಟು ಇಲ್ಲಿ ಏಪ್ಸ್ ಸಾಯಿಸ್ಬಿಟ್ಟಿದ್ದಾವೆ ಅಂತ ಕರೆ ಮಾಡಿಸ್ಕೊತಾನೆ. ಅವರು ಬರೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದರೆ ಅಷ್ಟೊತ್ತಿಗೆ ಎಲ್ಲರೂ ಸತ್ತೋಗ್ಬಿಟ್ಟಿರ್ತಾರೆ, ಕೋಬನೂ ಸತ್ತೋಗ್ಬಿಟ್ಟಿರ್ತಾರೆ. ಆವಾಗಿಂದ ನೆಕ್ಸ್ಟ್ ಪಾರ್ಟ್ ವಾರ್ ಆಫ್ ದ ಪ್ಲಾನೆಟ್ ಆಫ್ ದ ಏಪ್ಸ್ ಸ್ಟಾರ್ಟ್ ಆಗುತ್ತೆ. ಈ ಮೂವಿ ಸೂಪರ್ಬ್. ನಂಬಿದವರೇ ಮೋಸ ಮಾಡಿಬಿಟ್ರೆ ಹೆಂಗಾಗುತ್ತೋ ಈ ಮೂವಿಯಲ್ಲಿ ತಿಳ್ಕೊಬೋದು. ನೆಕ್ಸ್ಟ್ ಪಾರ್ಟ್ ವಾರ್ ಆಫ್ ದ ಪ್ಲಾನೆಟ್ ಆಫ್ ದ ಏಪ್ಸ್. ಅದು ಬೇಕು ಅಂತಂದರೆ ಇದು ಮಿನಿಮಮ್ 60 ವ್ಯೂಸ್ ಬಂದರೆ ಪಕ್ಕಾ ಮಾಡ್ತೀನಿ. ವ್ಯೂಸ್ ಬರ್ತಿದೆ, ಆದರೆ ಸಬ್ಸ್ಕ್ರೈಬ್ ಬರ್ತಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ ಹೇಗಿದೆ ಅಂತ. ಈ ಡಾನ್ ಆಫ್ ದ ಪ್ಲಾನೆಟ್ ಆಫ್ ದ ಏಪ್ಸ್ಗೆ ನಾನು
ರೇಟಿಂಗ್ ಅಂತ ಕೊಟ್ಟರೆ 5/4 ಕೊಡ್ತೀನಿ. ಯಾಕೆ ಅಂತಂದರೆ ನಾನು ಚೆನ್ನಾಗಿರೋ ಮೂವಿ ಮಾತ್ರ ರಿವ್ಯೂ ಮಾಡ್ತೀನಿ. ಚೆನ್ನಾಗಿಲ್ಲ ಅಂತಂದರೆ ಮೂವಿನ ರಿವ್ಯೂವೇ ಮಾಡಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ನೆಕ್ಸ್ಟ್ ಟೈಮ್ ಸಿಗೋಣ.